ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಆಮಟೆಕಾಯಿ ಉಪ್ಪಿನಕಾಯಿ. ಅದರಲ್ಲೂ ನಮ್ಮ ಕುಂದಾಪುರ ಅಜ್ಜಿಯ ಸ್ಪೆಷಲ್ ರೆಸಿಪಿ ಇದು. ಬನ್ನಿ ಈ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಆಮಟೆಕಾಯಿಯನ್ನು ನೀಟಾಗಿ ನೀರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳ್ಕೊಂಡಂತಹ ಆಮಟೆಕಾಯಿಯನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೋಬೇಕು. ಅದರಲ್ಲಿ ಉದ್ದುದ್ದ ಚೊಟ್ಟೆ ಏನಿದೆ ಅದನ್ನು ಮುರಿದು ನೀಟಾಗಿ ನೀರು ದೂರ ಆಗೋ ಥರದಲ್ಲಿ ಅದನ್ನು ಬಟ್ಟೆಯಲ್ಲಿ ಒರೆಸ್ಕೊಳ್ಬೇಕು. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಅದನ್ನು ಒಂದು ಕಡೆ ಕಲ್ಲಂತ ನಮ್ಮ ಮನೇಲಿ ಇದೆ, ಅದಕ್ಕೆ ಹಾಕಿ ನೀಟಾಗಿ ಅದನ್ನು ಜಜ್ಕೋಬೇಕು. ಯಾಕಂದರೆ ಆಮಟೆಕಾಯಲ್ಲಿ ಗೊರಟಿರುತ್ತೆ, ಅದು ಕೂಡ ಜಜ್ಜಿ ಹೋಗೋ ರೀತಿಯಲ್ಲಿ ಜಜ್ಜಿ ಅದನ್ನು ಒಂದು ಬಾಟ್ಲಿಗೆ ಹಾಕೋಬೇಕು. ಅದಾದ್ರ ಮೇಲೆ ಆಮಟೆಕಾಯಿಗೆ ಉಪ್ಪನ್ನು ಹಾಕಬೇಕು. ನಾವಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ವಿ. ಯೂಶ್ವಲಿ ಎಲ್ಲರೂ ಕೂಡ ಉಪ್ಪಿನಕಾಯಿ ಮಾಡ್ತಾ ಕಲ್ಲುಪ್ಪನ್ನು ಹೆಚ್ಚಾಗಿ ಬಳಸ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ಉಪ್ಪು ಹೀರೋ ರೀತಿಯಲ್ಲಿ ಉಪ್ಪನ್ನು ಹಾಕೋಬೇಕು. ಅದಾದ್ರ ಮೇಲೆ ಜೀರಿಗೆ ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತ ಏನು ಕರೀತಾರೆ, ಆ ಒಂದು ಮೆಣಸನ್ನು ಜಜ್ಜಿ ನೀಟಾಗಿ ಅದನ್ನು ಕೂಡ ಈ ಉಪ್ಪಿನಕಾಯಿಗೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಬಾಟಲ್ಗೆ ನಾವು ಹಾಕಬೇಕು. ಇಲ್ಲಿ ಉಪ್ಪು ಖಾರ ಎರಡೂ ಕೂಡ ಸರಿಯಾಗಿ ಹಿಡಿದುಬಿಟ್ರೆ ಫಸ್ಟ್ ಕ್ಲಾಸ್ ಆಗುತ್ತೆ. ಸೊ ಒಂದು ಬಟ್ಟೆಯನ್ನು ಕಟ್ಟಿ ಇದನ್ನು ಒಂದು 3 ದಿನ ಹಾಗೇ ಇಡಬೇಕು. 3 ದಿನ ಆದ್ರ ಮೇಲೆ ಈ ರೀತಿಯಾಗಿ ಉಪ್ಪನ್ನು ಹೀರ್ಕೊಂಡು ಆಮಟೆ ರೆಡಿಯಾಗಿದೆ. ಈಗ ಉಪ್ಪಿನ ಡಬ್ಬಿಲಿಟ್ಟಂತಹ ಉಪ್ಪನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀವಿ. ಇನ್ನೊಂದು ಕಡೆಯಲ್ಲಿ ಒಣ ಮೆಣಸಿನಕಾಯಿನ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆಯೇ ಮೆಂತೆ ಕೂಡ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ರ ಮೇಲೆ ಸಾಸಿವೆ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲವನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಇಂಗು ಅರಿಶಿನ ಪುಡಿ ಹಾಕಿ ಈ ರೀತಿಯಾಗಿ ರುಬ್ಕೋಬೇಕು ನೈಸಾಗಿ. ಅದನ್ನು ಆಮೇಲೆ ನಾವೇನು ಉಪ್ಪಿಗೆ ಹಾಕಿ ಇಟ್ಟಿದ್ವಲ್ಲ ಆಮಟೆಕಾಯಿ ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಂತಹ ಆಮಟೆಕಾಯಿಯನ್ನು ಮತ್ತೆ ನಾವು ಡಬ್ಬಿಗೆ ಹಾಕಿ ನೀಟಾಗಿ ಈ ರೀತಿಯಾಗಿ ಗಂಟು ಹಾಕಿ ಇಟ್ಟರೆ 2 ಅಥವಾ 3 ದಿನದಲ್ಲಿ ನೀವು ಇಷ್ಟಪಟ್ಟಂತಹ ಕುಂದಾಪುರ ಸ್ಟೈಲ್ ಆಮಟೆಕಾಯಿ ಉಪ್ಪಿನಕಾಯಿಯನ್ನು ತಿನ್ನೋದಕ್ಕೆ ರೆಡಿಯಾಗಿರುತ್ತೆ.